ನಾವು ಹುಡುಗರಿಗೆ ಎಣ್ಣೆ ಹೊಡೆಯೋದಂದರೆ ಏನು ಮಜಾ ಸಿಗುತ್ತಲ್ಲ, ಅದು ಫ್ಯಾಮ್ಲಿ ಜೊತೆ. ವಾವ್! ಸೊ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಈ ಥರದ್ದೊಂದು ಸಣ್ಣ ಬಾರ್ ಸೆಟಪ್ ಮಾಡ್ಕೊಂಡ್ವಿ. ಬಟ್ ಈ ಸಮ್ಮರಲ್ಲಿ ಶೆಕೆಯಲ್ಲಿ ಯಾವನ್ ಕೂತ್ಕೊಂಡು ಒಳಗಡೆ ಕುಡಿತಾನೆ ಅನಿಸುತ್ತೆ. ಸೊ ಹೊರಗಡೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಟೆರೇಸ್ ಮೇಲೆ ಹೋದೆ. ನೋಡಿದ್ರೆ ಈ ಜಾಗ ಯಾಕೋ ಒಂಥರ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತು. ಓಕೆ, ಲೋ ಕಾಸ್ಟಲ್ಲಿ ಏನಾದರೂ ಒಂದು ಜುಗಾಡ್ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು ಅಂತ. ಸೊ ಸ್ಟೋರ್ ರೂಮ್ಗೆ ಹೋಗಿ ನೋಡಿದ್ರೆ ಇದೊಂದು ಕಿತ್ತೋಗಿರೋ ಟೇಬಲ್ ಸಿಕ್ತು. ಯಾವುದಕ್ಕೂ ಯೂಸ್ ಮಾಡ್ತಿರಲಿಲ್ಲ, ಸುಮ್ಮನೆ ಎಸ್ತಿದ್ರು. ಓಕೆ ಅಂತ ಎತ್ಕೊಂಡ್ವಿ. ಇದ್ರ ಜೊತೆಗೆ ಒಂದು ಚೇರ್ಸ್ ಕೂಡ ಇತ್ತು. ಎಲ್ಲನೂ ಎತ್ಕೊಂಡು ಬಂದ್ವಿ, ಏನೋ ಒಂದು ಮಾಡೋಣ ಅಂತ. ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ವಯರ್ಸು ಅಥವಾ ವೇಸ್ಟ್ ಏನಾದರೂ ಸಿಗುತ್ತಾ ಅಂತ. ಸೊ ನೋಡಿ, ಇದೊಂದು ಜಾಕ್ ಪಾಟ್ ಸಿಕ್ತು. ಇದೊಂದು ಆ್ಯಂಟಿಕ್ ಪೀಸು. ಇದರ ಸ್ಪೆಷಾಲಿಟಿ ಏನಂದರೆ ಇದು ಪೂರಾ ಹ್ಯಾಂಡ್ಮೇಡ್, ನಮ್ಮ ದೊಡ್ಡಮ್ಮ ಅವ್ರು ಮಾಡಿರೋದು. ಎಲ್ಲ ಮಣಿಗಳನ್ನ ಜೋಡಿಸಿ ಮಾಡಿರೋದು ಅವರು. ಸೊ ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ, ಏನಕ್ಕಂದರೆ ಅವರು ಇವಾಗ ನಮ್ಮ ಜೊತೆಗಿಲ್ಲ. ಹಾಗೆ ನಮ್ಮ ಕಿತ್ತೋಗಿರೋ ಟೇಬಲ್ಗೆ ಸ್ಟಿಕ್ಕರ್ಸ್ ಆರ್ಡ್ರ್ ಮಾಡಿದ್ವಿ ಆನ್ಲೈನಲ್ಲಿ. ಸೊ ಅದನ್ನೆಲ್ಲ ಕಟ್ ಮಾಡಿ ಅಂಟಿಸಿ ಏನಾದರೂ ಮಾಡೋಣ ಅಂತ. ಕತ್ಲಲ್ಲಿ ಕುಡಿಯೋಕ್ಕೆ ಮಜಾ ಬರೋಲ್ಲ, ಸೊ ಲೈಟಾಗಿ ಲೈಟ್ ಇರಲಿ ಅಂದ್ಬಿಟ್ಟು ಜಸ್ಟ್ 100 ರುಪೀಸ್ಗೆ ಈ ಥರದೊಂದು ಸೀರಿಯಲ್ ಲೈಟ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಇದನ್ನು ನಮ್ಮ ಇಂಜಿನಿಯರ್ ಅಣ್ಣ ಏನಾನ ಮಾಡಿ ವಯರೆಲ್ಲ ಎಳೆದು ಈ ಥರ ಮೇಲೆ ಇನ್ಸ್ಟಾಲ್ ಮಾಡ್ದ. ನೋಡ್ರಪ್ಪ, ಕಿತ್ತೋಗಿರೋ ಟೇಬಲ್ ಹೆಂಗಾಯಿತು, ಯಾವುದಕ್ಕೂ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಕಳೆ ಬಂತು. ಫೈನಲಿ ಈ ಥರ ಆಯಿತು. ಸೊ ಇದನ್ನ ಈಗ ನೋಡಿದ್ರೆ ಮಜಾ ಇರಲ್ಲ, ಕತ್ಲೆಯಲ್ಲಿ ನೋಡಬೇಕು ಅಂದ್ಬಿಟ್ಟು ಒಂದು ಸಿಟ್ಟಿಂಗ್ ಹಾಕ್ಸ್ಬಿಡೋಣ ಅಂತ ಅಪ್ಪ ಅಮ್ಮನ್ನು ಮೇಲೆ ಕರ್ಕೊಂಡೋದ್ವಿ. ಅವ್ರ ರಿಯಾಕ್ಷನ್ ಹಿಂಗಿತ್ತು, ನೀವೇ ನೋಡಿ. ಮನೆ ಕೊಡೋಕ I think I'm dreaming, all my friends so sweet